ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಹಾದಿ ಬೀದಿ ರಂಪಾಟವಾಗಿದೆ. ಇದೀಗ ಇಂಥದ್ದೇ ಪರಿಸ್ಥಿತಿಗೆ ಬಿಜೆಪಿ ಪಾಳೆಯ ಬಂದು ನಿಂತಿದೆ. ಭಾರೀ ಬದಲಾವಣೆಯಾಗುತ್ತಾ ಅನ್ನೋ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಕಿಕ್ಔಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ಬಿವೈವಿ ರಾಜ್ಯದ ನಾಯಕತ್ವ ವಹಿಸಿಕೊಂಡ ದಿನದಿಂದಲೂ ಹಲವು ನಾಯಕರು ವಿರೋಧವನ್ನ ಮಾಡಿದ್ರು. ಶೀತಲ ಸಮರ ನಿರಂತರವಾಗಿತ್ತು. ಹಿರಿಯ ನಾಯಕ ಆರ್ ಅಶೋಕ್ ಎಷ್ಟೋ ಬಾರಿ ತಮ್ಮ ನಡವಳಿಕೆ ಮೂಲಕವೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಪಕ್ಷದ ಆಂತರಿಕವಾಗಿ ನಡೆಯುತ್ತಿದ್ದ ಚಟುವಟಿಕೆಗಳೆಲ್ಲ ಮುನ್ನೆಲೆಗೆ ಬಂದಿವೆ. ಕೆಲ ದಿನಗಳ ಹಿಂದೆ ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿದ್ದು ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ತಮ್ಮ ಅಸಮಾಧಾನ, ಕೋಪ, ತಾಪಗಳನ್ನೆಲ್ಲ ಹೈಕಮಾಂಡ್ ಎದುರು ಕೊಡವಿದ್ದಾರೆ. ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದ್ರೆ ಇದರ ಎಫೆಕ್ಟ್ ರಾಜ್ಯದ ಮೇಲಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ದಿಢೀರಾಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ಪುತ್ರ ವಿಜಯೇಂದ್ರ ವಿಚಾರವಾಗಿಯೇ ತೆರಳಿರುವ ಸಾಧ್ಯತೆ ಹೆಚ್ಚಿದೆ. ಈ ಹಿಂದೆ 2021ರಲ್ಲಿ ಕಾರಣಾಂತರಗಳಿಂದ ಬಿಎಸ್ವೈ ಸಿಎಂ ಸ್ಥಾನ ಬಿಡುವ ಪರಿಸ್ಥಿತಿ ಬಂದಿತ್ತು. ಆಗ ಹೈಕಮಾಂಡ್ ಎದುರು ಕೆಲವು ಷರತ್ತುಗಳನ್ನು ಹಾಕಿದ್ರು ಎನ್ನಲಾಗಿತ್ತು. ಅದರ ಭಾಗವಾಗಿಯೇ 2023ರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವಧಿ ಮುಗಿದಾಗ ತಮ್ಮ ಪುತ್ರನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಬಿಎಸ್ವೈ ಶತ ಪ್ರಯತ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವತ್ತು ಬಿವೈ ಅವರು ರಾಜೀನಾಮೆಯನ್ನ ಕೊಡಬೇಕಿದ್ರೆ ಹೈಕಮಾಂಡ್ನಿಂದ ಒಂದೇ ಒಂದು ಕರೆ ಬಂದಿರತ್ತೆ. ಆ ಕರೆಯ ನಂತರ ಬಿವೈವಿ ಕಣ್ಣೀರನ್ನ ಹಾಕಿ ಒಂದು ಮಾತನ್ನ ಕೂಡ ಆಡ್ತಾರೆ. ಅದಾದ ನಂತರ ಏಕಾಏಕಿಯಾಗಿ ಹೋಗಿ ದೆಹಲಿಯಲ್ಲಿ ರಾಜೀನಾಮೆಯನ್ನ ಕೂಡ ಕೊಡ್ತಾರೆ. ಇನ್ನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಎಷ್ಟೇ ವಿರೋಧಗಳಿದ್ರೂ ಬಿವೈವಿ ನಾಯಕತ್ವಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದರೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ರೆಬೆಲ್ಸ್ ಅಸಮಾಧಾನ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಒಟ್ನಲ್ಲಿ ಬಿಜೆಪಿಯಲ್ಲೂ ಬದಲಾವಣೆ ಪರ್ವ ಶುರುವಾಗತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ವೀಕ್ಷಕರೇ, ಈ ಒಂದು ಬಿಜೆಪಿಯಲ್ಲಿ ಬದಲಾವಣೆ ಪರ್ವ ಆಗತ್ತಾ? ರಾಜ್ಯಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗತ್ತಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.